ಸಿಂಧನೂರಿನಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಹಿನ್ನೆಲೆ ನಟ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ನಿಗದಿಯಾಗಿದ್ದಂತ ಹೆಲಿಪ್ಯಾಡ್ ನಲ್ಲಿ ಸುದೀಪ್ ಅವರಿದ್ದಂತ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಹೀಗಾಗಿ ಗೊಂದಲ ಉಂಟಾಗಿತ್ತು. ಸಿಂಧನೂರಿನಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಟ ಸುದೀಪ್ ಅವರು. ಬಟ್ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ನಿಗದಿಯಾಗಿದ್ದಂತ ಹೆಲಿಪ್ಯಾಡ್ ನಲ್ಲಿ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಸಿಂಧನೂರು ಸರ್ಕಾರಿ ಕಾಲೇಜು ಆವರಣದಲ್ಲಿ ಈ ಹೆಲಿಪ್ಯಾಡ್ ಗಳನ್ನ ನಿರ್ಮಿಸಲಾಗಿತ್ತು. ಡಿಸಿಎಂ ಸುದೀಪ್ ಸೇರಿದಂತೆ ಒಟ್ಟು 3 ಪ್ರತ್ಯೇಕ ಹೆಲಿಪ್ಯಾಡ್ ಗಳನ್ನ ಅಂದ್ರೆ ಅವರಿಗೆ ಅಂತಾನೆ ನಿರ್ಮಿಸಲಾಗಿತ್ತು. ನಿರ್ಮಿಸಿದ್ದಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡಿತ್ತು. ಮತ್ತೆ ಸುದೀಪ್ ಹೆಲಿಕಾಪ್ಟರ್ ರೀಲ್ಯಾಂಡ್ ಮಾಡಿ ಅನ್ನುವಂಥ ಸೂಚನೆಯನ್ನ ಈ ವೇಳೆ ಪೊಲೀಸರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ನಂತರ ಟೇಕ್ ಆಫ್ ಅನ್ನ ಮಾಡಿ ಮತ್ತೆ ಎಗೇನ್ ಲ್ಯಾಂಡ್ ಮಾಡುವಂತಹ ಕೆಲಸವನ್ನ ಪೈಲಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. 3 ಪ್ರತ್ಯೇಕವಾದಂತಹ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿತ್ತು ಜಿಲ್ಲಾಡಳಿತದ ಕಡೆಯಿಂದ. ಅದೊಂದು ಕಡೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಇಟ್ಟಿದ್ರಲ್ಲ ಹೆಲಿಪ್ಯಾಡು, ಆ ಹೆಲಿಪ್ಯಾಡ್ನ ಲ್ಯಾಂಡ್ ಆಗಿದೆ. ಆ ಸಂದರ್ಭದಲ್ಲಿ ಗೊಂದಲ ಆಗಿದೆ. ಮತ್ತೆ ಎಗೇನ್ ಅವರು ಪೊಲೀಸರು ಸೂಚನೆ ಕೊಟ್ಟ ಮೇರೆಗೆ ಮತ್ತೆ ಅದನ್ನು ಟೇಕ್ ಆಫ್ ಮಾಡಿ ಮತ್ತೆ ಎಗೇನ್ ರೀಲ್ಯಾಂಡ್ ಮಾಡಿದ್ದಾರೆ ಸುದೀಪ್ ಹೆಲಿಕಾಪ್ಟರ್ ಪೈಲಟ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಏನ್ ಗೊಂದಲ ಆಗಿತ್ತು ಅಲ್ಲಿ, ಜೊತೆಗೆ ಏನ್ ನಡೀತು, ಏನಿದೆ ಮಾಹಿತಿ? ಪ್ರಭು, ನಿಜವಾಗ್ಲೂ ಏನು ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ನಗರದಲ್ಲಿರುವಂತಹ ಏನು ಬಸನಗೌಡ ಬಾದರ್ಲಿ ಅವರ ಫೌಂಡೇಶನ್ ವತಿಯಿಂದ ಸಾಮೂಹಿಕ ವಿವಾಹ ಅನ್ನೋ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ನಟ ಸುದೀಪ್ ಹಾಗೂ ಡಿ ಕೆ ಶಿವಕುಮಾರ್ ವಿವಿಧ ಸಚಿವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಆದ್ರೆ ಮುಂಜಾನೆ 11 ಗಂಟೆಗೆ ಕೂಡ ನಟ ಸುದೀಪ್ ಅವರ ಹೆಲಿಕಾಪ್ಟರ್ ಕೂಡ ಇಲ್ಲಿ ಜಿಲ್ಲಾಡಳಿತ ನಿಗದಿಪಡಿಸಿರುವಂತಹ 3 ಹೆಲಿಪ್ಯಾಡ್ ಹತ್ತಿರ ಕೂಡ ಮೊದಲಿಗೆ ಕಿಚ್ಚ ಸುದೀಪ್ ಅವರ ಒಂದು ಹೆಲಿಕಾಪ್ಟರ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರಿಗೆ ನಿಗದಿಯಾಗಿರುವಂತಹ ಹೆಲಿಪ್ಯಾಡ್ ಅಲ್ಲಿ ಇವರು ಸುದೀಪ್ ಅವರ ಒಂದು ಹೆಲಿಕಾಪ್ಟರ್ ಕೂಡ ಲ್ಯಾಂಡ್ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿರುವಂತಹ ಪೈಲಟ್ ಗೆ ಸೂಚನೆ ಕೂಡ ನೀಡ್ತಾರೆ. ಯಾಕಂದ್ರೆ ಇದು ಡಿ ಕೆ ಶಿ ಬರುವಂತಹ ಹೆಲಿಪ್ಯಾಡ್ ನಿಗದಿಯಾಗಿರುವಂತಹ ಸ್ಥಳದಲ್ಲಿ ಸುದೀಪ್ ಅವರದ್ದು ಹೆಲಿಕಾಪ್ಟರ್ ಲ್ಯಾಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಬಾರಿ ಸೂಚನೆ ನೀಡಿದಂತಹ ಸಂದರ್ಭದಲ್ಲಿ ಪೈಲಟ್ ಕೂಡ ಮತ್ತೆ ಟೇಕ್ ಆಫ್ ಮಾಡಿ ಮತ್ತೆ ಸುದೀಪ್ಗೆ ನಿಗದಿಯಾಗಿರುವಂತಹ ಸ್ಥಳದಲ್ಲಿ ಕೂಡ ಮತ್ತೆ ಲ್ಯಾಂಡಿಂಗ್ ಕೂಡ ಮಾಡಿರುವಂತದ್ದು. ಇದರಿಂದಾಗಿ ಕೆಲವು ಹೊತ್ತು ಅಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿರುವಂತದ್ದು. ಈ ಹಿಂದೆ ಕೂಡ ರಾಯಚೂರಿನ ಸಿಎಂ ಬಂದಂತಹ ಸಂದರ್ಭದಲ್ಲಿ ಕೂಡ ಇಂಥ ಘಟನೆ ಕೂಡ ಬಂದಿರುವಂತದ್ದು. ಇವಾಗ ಮತ್ತೆ ಈ ಕಾರ್ಯಕ್ರಮದಲ್ಲಿ ಕೂಡ ಮರುಕಳಿಸಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.